ಗೊತ್ತಿದೆ ರೇಟ್ ಹೇಳಕ್ಕಾಗಲ್ಲ ಈಗ ಹೇಳೋದು ಏನೋ ಮಾಡ್ತಾನೆ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಮಿಸ್ಟರ್ ಪ್ಲಾಂಟ್ ಚಾನಲ್. ಇವಾಗ ನಾವು ಚಾಲೆಂಜ್ ಮಾಡಕ್ ಹೊಂಟಿರೋದು ಜೋಲೋ ಚಿಪ್ ಚಾಲೆಂಜ್ ಅಂತ ಅಂದ್ಬಿಟ್ಟು, ಇದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೇಕು ಅನ್ಸುತ್ತೆ. ಈ ಚಿಪ್ ನೋಡೋಕೆ ನೀವು ಹೆಂಗೆ ನೋಡಿರ್ಬೇಕು ಅನ್ಸುತ್ತೆ ಆಲ್ರೆಡಿ. ಇದ್ರ ಬಂದ್ಬಿಟ್ಟು ಇವಾಗ ತಿನ್ನುವ ಚಾಲೆಂಜ್. ಇದರಲ್ಲಿ 3 ಮಂದಿ ಪಾರ್ಟಿಸಿಪೇಟ್ ಮಾಡ್ತೀವಿ. ಇದರಲ್ಲಿ ಯಾರೆಲ್ಲ ವಿನ್ ಆಗ್ತಾರೆ ಲಾಸ್ಟ್ಗೆ ಅವರಿಗೆ 1000 ಪ್ರೈಸ್ ಇರುತ್ತೆ. ಇದನ್ನ ಈಗ ತಿನ್ನುವ ಚಾಲೆಂಜ್ ಇಟ್ಕೊಂಡಿದ್ದೀವಿ. ನಿನ್ಗಿಲೇ 3 ಬೇಕಲ್ಲ ಎಲ್ಲ ಅದನ್ನ ಹೇಳಾಕತ್ತ. ಹಲೋ ಫ್ರೆಂಡ್ಸ್, ಇವಾಗ ಇದನ್ನ ಜೋಲೋ ಚಿಪ್ ಚಾಲೆಂಜ್ ಮಾಡಕ್ ಹೊಂಟಿದ್ವಿ. ನಮ್ಮ ಹೆಸರು 3 ಮಂದಿ ಹೆಸರು ಹೇಳ್ತಾರೆ ನೋಡಿ. ಇವನ ಹೆಸರು ಅಹಮದ್ ರಸಾ ಅಂತ ಹೇಳಿ, ನನ್ನ ಹೆಸರು ರವೀನ್ ಅಂದ್ಬಿಟ್ಟು ಮಲೇಶ್ ಅಂತ ಹೇಳಿ. ಇವಾಗ ಇದರಲ್ಲಿ ತಿನ್ನೋದು ಹೇಗೆ ಅಂತ ಹೇಳಿರ್ತಾರೆ. ಇದ್ರೆ ಬಹಳ ಖಾರ ಇರುತ್ತೆ, ದೊಡ್ಡ ಹಾಟೆಸ್ಟ್ ಚಿಪ್ ಅಂತ ಹೇಳ್ತಾರೆ ಇದರದ್ದು. ಈಗ ಇದನ್ನ ತಿಂದವರು ಬಹಳ ಉರಿತೈತಿ, ಮತ್ತೆ ಹೊಟ್ಟೆಯಲ್ಲೆಲ್ಲ ತೊಳಸಂಗ ಆಗುತ್ತೆ. ಬೆಳಗ್ಗೆ ಮತ್ತೆ ಡಿಸೆಂಟ್ರಿಗೆಲ್ಲ ಸಮಸ್ಯೆ ಆಗುತ್ತಂತೆ. ಇದನ್ನ ತಿನ್ಬೇಕಂದ್ರೆ ಸಣ್ಣ ಹುಡುಗಿ ಯಾರು ಕೊಡ್ಲಿಕ್ಕೆ ಹೋಗ್ಬಿಡ್ದು. ಮುಂಚೆ ಹೇಳ್ಬೇಕಂದ್ರೆ ಇದು ತಿಂದ್ಮೇಲೆ 5 ನಿಮಿಷ ನಿಲ್ಬೇಕು ಎಲ್ಲ 3 ಮಂದಿ ಒಳಗೆ. ಯಾರು ನಿಂತು ವಿನ್ ಆಗ್ತಾರೆ ಅವ್ರಿಗೆ ಪ್ರೈಸ್ ಮನಿ. ಓಕೆನಾ? ಇವಾಗ ಇದನ್ನ ನೋಡೋಣ ಬನ್ನಿ, ಇದ್ರೊಳಗೆ ಹೆಂಗಿದೆ ಏನಂತ ಹೇಳಿ. ಇದು ಹೆಂಗೆ ಒಂದು ಗೊತ್ತಿದೆ ರೇಟ್? ಇದಕ್ಕೆ 1 ಪೀಸ್ಗೆ 200 ರೂಪಾಯಿ ಇರುತ್ತೆ. ಇದನ್ನ ನೀವು ಒಂದ್ಸರಿ ನೋಡಿದ್ಯಾ? ಇಲ್ಲ ನೋಡಿದ್ಯಾ? ಈಗ ತಿನ್ನೋಕೆ ನೀನು ಟ್ರೈ ಮಾಡಕ್ಕೆ ಒಪ್ಕೊಂಡಿದ್ಯಾ? ಓಕೆನಾ? ಇದನ್ನ ನೋಡಿ, ಈಗ ಲಾಸ್ಟ್ ಎನಿ ವರ್ಡ್ಸ್ ಅಂತ ಹೇಳಿ ಇದರಲ್ಲಿ ಇದೆ, ನೋಡ್ಬೋದು. ಇದ್ರಾಗ ಎನಿ ಒಂದು ಲಾಸ್ಟ್ ವರ್ಡ್ಸ್ ಅಂತ ಇದೆ. ಮತ್ತೆ ಇದರಲ್ಲಿ ಏನೇನು ಕೊಟ್ಟಿದ್ರೆ ಅಂದ್ರೆ, ಇಲ್ಲಿ ಏನೇನು ಅಂದ್ರೆ ನಾವು ಕನ್ನಡದಲ್ಲಿ ಇರೋದು, ಇಂಗ್ಲೀಷ್ನಲ್ಲಿ ಇದೆ. ಸ್ಟ್ರೈಟ್ ಆಗಿ ಇಂಗ್ಲಿಷ್ ಬರೀಕಿಲ್ಲ, ನಾನು ಪುಂಗಿ ಎಲ್ಲ ಓದ್ಬೇಡ. ಮೇಲೆ ಮಾತಾಡಕ್ಕೆ ಬರಲ್ಲಂತ. 1-2 ಸೆಕೆಂಡ್ ಇಲ್ಲ 30 ಸೆಕೆಂಡ್ ನಾವು ಮಾತಾಡಕ್ಕೆ ಬರೋದಿಲ್ಲ. ಆ ಥರ ಆಗುತ್ತೆ, ಸ್ಟ್ರಕ್ ಆಗುತ್ತೆ ಬಾಯಿ. ಮತ್ತೆ ಕಣ್ಣು ಬಂದ್ಬಿಟ್ಟು ರೆಡ್ ಕಲರ್ ಆಗುತ್ತೆ. ಇವಾಗ ತಿನ್ನಕ್ಕೆ ಹೋಗೋಣ ಬನ್ನಿ, ಸುಮ್ಮನೆ ಲಾಂಗ್ ಆಗುತ್ತೆ ಎಲ್ಲ. ಇನ್ನು ಕೇಳೋಕೆ ಅಲ್ಲಿ ಹೆದರ್ತಿದ್ದಾರೆ ಅವರು. ಈಗ ನೋಡಿ, ಇದನ್ನ ಇದನ್ನ ಓಪನ್ ಮಾಡಿ ಕೈಯಲ್ಲಿ ಮುಟ್ಟಿರ್ತೀವಲ್ಲ, ಅದನ್ನ ಎಲ್ಲಿ ಸೆನ್ಸಿಟಿವ್ ಪಾರ್ಟ್ಸ್ಗಳು ಇರ್ತಾವಲ್ಲ ನಾವು ಅಲ್ಲೆಲ್ಲ ಹಿಡ್ಕೊಳಂಗಿಲ್ಲ ಇದನ್ನ. ಇದರಲ್ಲಿ ಈಗ ಮತ್ತೆ ಲಾಸ್ಟ್ ರೆಸ್ಟಿನ್ ಪೀಸ್ ಅಂತ ಹೇಳಿ ಬರ್ತಿದ್ದಾರೆ. ಮತ್ತೆ ಇದನ್ನ ಓಪನ್ ಮಾಡಕ್ಕಂತಾನೆ ಒಂದು ಬ್ಲೇಡ್ ತಂದಿದ್ದು, ಹೊಸ ಬ್ಲೇಡ್. ಇವಾಗ ನೋಡಿ, ಪ್ರತಿ 3 ಮಂದಿ ಒಬ್ಬರ ಕೈಯಲ್ಲಿ ಇದೆ. ಆದ್ರೆ 2 ಬಾಕ್ಸ್ ತೋರಿಸಿದ್ರು, 1 ಬಾಕ್ಸ್ ಅಲ್ಲಿ 2 ಪೀಸ್ ಇತ್ತು ನಮ್ದು. ಲಾಸ್ಟ್ ರಿಪ್ ಅಂತ ಕೊಟ್ಟರು. ಮತ್ತೆ ಹೇಳ್ತಿರೋದು ರಿಪ್ ಅಂತ ಹೇಳ್ಕೊಟ್ಟಿರೋದು ಡೆಡ್ ಅಂತಾನೆ. ಲಾಸ್ಟ್ ಎನಿ ವರ್ಡ್ಸಪ್ಪ, ನೀ ಏನಾರ ಹೇಳ್ದಿದ್ದ ಜೀವನದಾಗ? ಇನ್ಮೇಲೆ ಹೇಳಕ್ಕಾಗಲ್ಲ ಈಗ ಹೇಳೋದು. ಏನೋ ಮಾಡ್ತಾನೆ ನಿನ್ಗೇನ್ರ ಹೇಳೋದಿದ್ದಪ್ಪ? ಈಗ ಇದನ್ನ ಓಪನ್ ಮಾಡ್ತಿದ್ದೀವಿ. ಓಪನ್ ಮಾಡ್ಕೊಳ್ಳಿ ಮೋರಿ. ಇವಾಗ ಬಂತಿ ನೋಡಿ, ಇಲ್ಲಿ ಅಲ್ಲಿ ಕಟ್ ಆಗ್ಬಿಟ್ಟಿದೆ. ಇದೆ ಇಲ್ಲಿದೆ ನೋಡಿ, ಇದೆ ಆಲ್ರೆಡಿ ಕಟ್ ಆಗೋಗಿದೆ ಇದೆ ಪೀಸ್ ನೋಡಿ. ಇದ್ರಲ್ಲಿದೆ ತಲ ಪುಡಿ ಓಟ್ ಹಾಕೋಬೇಕು. ಇದನ್ನ ಪುಡಿ ಇಲ್ದಂಗೆ ತಿಂತಾರೆ ಜನ ಭಾಳ ಮಂದಿ. ನಾವು ಪುಡಿ ಹಾಕೊಂಡು ತಿಂತಿದ್ದೀವಿ. ತಗೊಳಪ್ಪ ನಿನಗೊಂದಿದೆ, ನಾನು ಅದು ಓಪನ್ ಮಾಡ್ತೇನೆ. ಹೆಂಗೆ ಹಿಡ್ಕೊ, ಹಂಗೆ ಇಲ್ಲಿ ಇಡ್ಬೇಡಿ, ಹಿಂಗೆ ಹಿಡ್ಕೊ. ಖಾರ ಇರುತ್ತೆ ಅಂತ ಕಣ್ಣು ಮುಟ್ಕೊಬೇಡ. ಇಲ್ಲಿ ಕಣ್ಣು ಗಿಣ್ಣು ಎಲ್ಲಿ ಮುಟ್ಕೊಂಡು ಹೋಗ್ಬಿಡೋದು. ಸೆಕೆಂಡ್ ಒಂದು ಪಾಕ್ ಮಾಡಿ. ಸ್ಮೆಲ್ ಹೆಂಗ್ ಬರ್ತದೆ ನೋಡು. ಯಪ್ಪ, ಘಾಟ ಭಾಳ ಇದೆ. ಇದೊಂಥರ ನಮ್ಮ ಕಡೆ ಕರಂಡಿ ಅಂತ, ಉತ್ತರ ಕನ್ನಡ ಕಡೆ ಆ ಥರ ಇದ್ದಂಗಿದೆ. ಕರಂಡಿ ಸ್ಮೆಲ್ ಇದೆ. ಇವಾಗ ಇದನ್ನ ತಿನ್ನೋ ಚಾಲೆಂಜ್. ಇದನ್ನ ತಿನ್ನೋಕಿನ ಮುಂಚೆ ನಾವೆಲ್ಲ ಏನು ಪ್ರಿವೆನ್ಷನ್ ತೊಗೊಂಡಿದ್ದೇವೆ ಅಂದರೆ, ಜ್ಯೂಸ್ ತೊಗೊಂಡಿದ್ದೀವಿ. ಇದನ್ನ ತಿಂದಾದ್ಮೇಲೆ ಜಾಸ್ತಿ ಖಾರ ಆತಂದರೆ ಕುಡಿಲಿಕ್ಕೆ ನೀರು, ಜ್ಯೂಸ್ ಎಲ್ಲ ಇಟ್ಕೊಂಡಿದ್ದೀವಿ. ಇದನ್ನ ಯಾರಾದರೂ ಮನೇಲಿ ಟ್ರೈ ಮಾಡ್ಲಿಕ್ಕೆ ಹೋಗಬೇಡಿ. ಇವಾಗ ಇದನ್ನ ತಿಂತಿದ್ದೀವಿ ನೋಡಿ. ಇದು ಈ ಥರ ಇದೆ, 3 ಪೀಸ್ ಇದಾವೆ. 3 ಮಂದಿ ಕಡೆನ ಒಂದೊಂದು ಈ ಥರ ಇದೆ. ಇದನ್ನ ತಿನ್ನೋಕೆ ಸ್ಟಾರ್ಟ್ ಮಾಡೋಣ. ಇವಾಗ ಸರಿ, ಹಿಂಗಲ್ಲ, ನಾನು ತಿಂದಾದ್ಮೇಲೆ ಟೈಮಿಂಗ್ ಚಲೋ ಅಂತ. ಇವಾಗ ಹಿಂಗಿದೆ ನೋಡಿ ಪೀಸ್. ಇವಾಗ ತಿಂತಿದ್ದೇವೆ ನಾವೆಲ್ಲ. ಇಡೋಣ ಊಟ ಒಂದೇ ಸರಿ ತಿಂದ್ಬಿಡಿ, ಒಂದೇ ಟೈಮ್. ಟೈಮ್ ಹಚ್ಚಲ, ಟೈಮ್ ಸ್ಟಾರ್ಟಾ? ಅನಿಸ್ತಾ ಇದೆ ನಿಮಗೆ? ನಮಗಂದ್ರೆ ಸಿಕ್ಕಾಪಟ್ಟೆ ಖಾರ ಆಗ್ತಿದೆ. ಜಾಸ್ತಿ ಖಾರ ತಿನ್ನಲ್ಲ ನಾವು, ಆ ಕಾರಣಕ್ಕೆ ಸಿಕ್ಕಾಪಟ್ಟೆ ಖಾರ ಆಗ್ತಿದೆ ನನಗೆ. ನಿನಗೆ
ಏನಿಲ್ಲ. ಏನು ಅನ್ನಿಸ್ತಿಲ್ಲ? ಸೂಪರ್ ಮಗ. ನಿನಗೇನು ಮಗ? ಹಾಂ, ಏನು ಅನ್ನಿಸ್ತಿಲ್ಲ? ನನಗಂತೂ ತೊಡ್ಕೊಳಕ್ಕಾಗ್ತಿಲ್ಲ. ಟೈಮರ್ ಆನ್ ಮಾಡಿ ಆಮೇಲೆ ಇವಾಗ ಟೈಮರ್ ಆನ್ ಮಾಡ್ತಿದ್ದೀವಿ ನೋಡಿ. ಆಲ್ರೆಡಿ ಆನ್ ಇದೆ. ಸ್ಟಾರ್ಟ್ ಆಗಿದೆ ನೋಡ್ಬೋದು. ಅಂತ ಹೇಳಕ್ಕಾಗುತ್ತಾ? ಎಲ್ಲಿ ಹಾಡು ಅಂದ್ರೆ ಹೇಳಿ ನಿಮ್ಮಲ್ಲಿ ಹೇಳಕ್ ಬಂದ್ರೆ ಯಾರು ಬಂದ್ರೆ ಹೇಳಪ್ಪ. ಪರವಾಗಿಲ್ಲ ಹಾಡುಗಳು ಹಾಡೇನಿಲ್ಲ ಮತ್ತೆ ಅಲ್ಲೆಲ್ಲ ಹೇಳ್ತಾರಲ್ಲ ಯೂಟ್ಯೂಬ್ ಚಾನಲ್ ಬೇರೆ ಕಡೆ ಎಲ್ಲ ಅವ್ರಿಗೆ ಹೆಂಗೆ ಅನಿಸ್ತದೆ ನೋಡ್ಬೋದು ಫ್ರೆಂಡ್ಸ್. ಅವನಿಗೆ ಏನು ಅನಿಸ್ತಿಲ್ಲ ಅಂತ ಬೇರೆ ಯೂಟ್ಯೂಬ್ ಚಾನಲ್ ಎಲ್ಲ ಹಂಗೆ ಹೇಳೋದು. ನನಗಂತೂ ತಡ್ಕೊಳಕ್ ಆಗ್ತಿಲ್ಲ, ಭಾಳ ಖಾರ ಆಗ್ತಿದೆ. ಯಾವ್ದು ಬಂದಿದ್ದು ಹಾಡು ಬರಲ್ಲ, ಹಾಡು ಬರಲ್ಲ ಇರ್ಬೋದಾ? ಇಲ್ಲ ಏನು ಅನಿಸ್ತಿಲ್ಲ. ಸ್ವಲ್ಪ ಒಂದು ಇಡೀ ಖಾರ ಪುಡಿ ತಿನ್ನಾಗತ್ತೆ. ಇಡೀ ಖಾರ ಪುಡಿ ತಿನ್ನಾಗ ನೋಡ್ಬೋದು ಫ್ರೆಂಡ್ಸ್. ನಾವೆಲ್ಲ ಉತ್ತರ ಕರ್ನಾಟಕ ಮಂದಿ ಇರೋದ್ರಿಂದ ಖಾರ ತಿನ್ನೋಕ್ಕೆ ಜಾಸ್ತಿ ಇಷ್ಟಪಡ್ತಾರೆ. ಈ ಖಾರ ಎತ್ತಲಾಗ ಗೊತ್ತಿಲ್ಲ ಅಂತ ಅವ್ರಿಗೆ. ಇದೇ ಥರ ಯಾವ್ದಾರು ಜಾಸ್ತಿ ಖಾರ ಇರೋ ಇದಿದ್ರೆ ಚಿಪ್ ಇದ್ರೆ ಅದ್ರ ಬಗ್ಗೆ ಸಜೆಸ್ಟ್ ಮಾಡಿ ನಾವು ಚಾಲೆಂಜ್ ಮಾಡೋಕ್ಕೆ ರೆಡಿ ಇದ್ದೀವಿ. ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ ವಿಡಿಯೋ ಅಂದ್ಬಿಟ್ಟು ನನಗೆ ಮಾತೇ ಬರ್ತಿಲ್ಲ ಕರೆಕ್ಟಾಗಿ ಖಾರದಿಂದ. ನಾನು ಖಾರ ಕಮ್ಮಿ ತಿಂತೀನಿ, ಅದ ಕಾರಣಕ್ಕೆ ನನಗೆ ಹಿಂಗೆ ಆಗ್ತಿದೆ. ಇವರೆಲ್ಲ ಖಾರ ತಿನ್ನೋರು, ಹಂಗಾಗಿ ಇವ್ರಿಗೆ ಇಷ್ಟೊಂದು ತಡ್ಕೊಳ್ಳೋ ಶಕ್ತಿ ಇದೆ. ಈಗ ನೋಡ್ಬೋದು ಬಿಟ್ಟು ಫ್ರೆಂಡ್ಸ್ 2 ಮಂದಿ ಇದ್ದಾರೆ. ನನ್ನ ಕಡೆಯಿಂದ ಭಾಳ ಖಾರ ಆಗ್ತಿದೆ. ಕಿವಿಯಲ್ಲೆಲ್ಲ ಒಂದು ಸ್ವಲ್ಪ ಗುಂಗಿ ಅನ್ನಿಸುತ್ತೆ. ಚೆನ್ನಾಗಿ ಆಗ್ತಿಲ್ಲ. ನಾನು ಇಟ್ಕೊಂಬೋಗಿರ್ಲಿ, ನಾನು ನೀರು ಕುಡಿದು ಜ್ಯೂಸ್ ಕೊಡ್ಬಿಡ್ತೇನೆ. ನಾನಂತೂ ಕ್ವಿಟ್ ಆಗ್ತಿದ್ದೇನೆ. ಇನ್ನೊಂದು ಹೇಳಿ ನಿಮಗೆ ಏನಂತ ಟೈಮ್ ಆಯ್ತು 5 ನಿಮಿಷ. ಇದು ಆಕ್ಚುಲಿ ಚೆನ್ನಾಗಿರೋದು. ನನಗೆ ಸಾಕಾಯ್ತಪ್ಪ. ಇದನ್ನ ಯಾರು ಸಣ್ಣ ಹುಡುಗರಿಗೆ ತಿನ್ನಿಸ್ಲಿಕ್ಕೆ ಹೋಗ್ಬೇಡಿ. 18 ವರ್ಷದ ಕೆಳಗಡೆ ಹುಡುಗರಿಗೆ ಸಿಕ್ಕಾಪಟ್ಟೆ ಖಾರ ಐತಿದೆ. 24 ತಾಸು ಮಾರ್ಕೆಟ್ನಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲೇ ನಮ್ದು ಬ್ಯಾಡಗಿ ಬಂದ್ಬಿಟ್ಟು ಇರೋದು ಊರು. ಈ ಬ್ಯಾಡಗಿಲಿ ಏನಾಗುತ್ತೆ, ಖಾರದಲ್ಲೇ ಕೆಲಸ ಮಾಡೋದ್ರಿಂದ ಇವ್ರಿಗೆ ಏನೇ ಖಾರ ಎದಕ್ಕೂ ಹತ್ತಿದ್ದಿಲ್ಲ ಇವ್ರಿಗೆ. ನನಗಂತೂ ಆಗ್ತಿಲ್ಲ, ಭಾಳ ಮಾತಾಡಲಿಕ್ಕೆ ತೊಂದರೆ ಆಗ್ತಿದೆ. ಇವ್ರು ಖಾರದಲ್ಲಿ ಕೆಲಸ ಮಾಡ್ತಾರಲ್ಲ, ಡೈಲಿ ಮೆಣಸಿನ್ಕಾಯಿ ಚೀಲ ಇರೋದು ಮಾಡೋದು, ಖಾರ ಪುಡಿ ಜಾಸ್ತಿ ತಿನ್ನೋದು, ಖಾರ ಜಾಸ್ತಿ ಹಾಕ್ಸ್ಕೊಂಡು ತಿಂತಾರೆ. ಏನೇ ತಿಂದ್ರು ನನಗೆ ಮಾತಾಡಕ್ಕಾಗ್ತಿಲ್ಲ. ಕಂಟಿನ್ಯೂ ಮಾಡ್ರಿ ನೀವು. ಏನು ಅಂತೀರಾ ನೀವು? ಬೇರೆ ಯಾರು ತಿನ್ಬೇಕಂದ್ರೆ ಬೇರೆ ಯಾರು ಅಲ್ಲಲ್ಲ, ಬೇರೆ ಯಾರು ತಿನ್ಬೇಕಂದ್ರೆ ಏನ್ರ ಹೇಳಕ್ಕೆ ತಿನ್ನಬಹುದು ತಿನ್ಬೋದು ಅವರು. ಕಂಟ್ರೋಲ್ ಸ್ವಲ್ಪ ನಿನ್ಗೆ ಅನಿಸ್ತಿದ್ ನೋಡ, ಅವನಿಗೆಲ್ಲ ಖಾರ ಇಲ್ಲ ಅಂತ ಅದು ಕಣ್ಣಲ್ಲೆಲ್ಲ ನೀರು ಬರ್ತಿದ್ದಾವ. ಅಲ್ಲಣ್ಣ ಬೇವ್ರು ಇರ್ತೇನೆ, ನನ್ಗೆ ಹೀಟ್ ಐತೆಣ್ಣ. ಖಾರ ಇದೆ, ಏಟಾಯ್ತು ಇವಾಗ ಟೈಮ್ ಅಂದ್ಬಿಟ್ಟು ನೋಡ್ಬೋದು ಫ್ರೆಂಡ್ಸ್. ಆಲ್ರೆಡಿ ಖತಮ್ ಆಗ್ತಾ ಬಂದಿದೆ ಟೈಮಿಂಗ್. ಇನ್ನು 1 ನಿಮಿಷ ಆಯ್ತಾ, ಕಂಟಿನ್ಯೂ ಆಯ್ತು. ಓಕೆ ಡನ್. ಈಗ ನೋಡಿ ಫ್ರೆಂಡ್ಸ್, ಇವ್ರಿಬ್ರು ವಿನ್ ಆಗಿದ್ದಾರೆ. ಆದ ಕಾರಣ ಇವರಿಗೆ ನಾವು ಏನಾಗುತ್ತೆ, ಒಬ್ಬೊಬ್ಬರಿಗೆ 1,000 ಕೊಡೋಕ್ಕಾಗೋದಿಲ್ಲ. 1,000 ರೂಪಾಯಿ ಅಂತ ಪ್ರೈಸ್ ಮೇಲೆ ಹೇಳಿದ್ವಲ್ಲ, ಅದು ಇಬ್ಬರಿಗೆ ಈಕ್ವಲೆಂಟ್ ಆಗುತ್ತೆ. ಇಬ್ಬರಿಗೆ ಇರೋದ್ರಿಂದ ಇವಾಗ ಅವ್ರಿಗೆ ದುಡ್ಡು ಕೊಡೋ ಸಮಯ. ನೋಡ್ಬೋದು ಇವಾಗ 1 2 3 4 5 500 ಟೋಟಲಾಗಿ 1,000 ರೂಪಾಯಿ ಇದೆ. ಇದನ್ನು ನಾನು ಇಬ್ಬರಿಗೂ ಕೊಡ್ತಿದ್ದೆ. ತಗೊಳ್ಳಿ, ನಿನಗೆ 500, ನಿನಗೆ 500. ಓಕೆನಾ? ಜ್ಯೂಸ್ ಕುಡ್ತೀರಾ? ಇನ್ನೂ ಇರ್ತೀರಾ? ಜ್ಯೂಸ್ ಕುಡಿದ್ರೆ ಇನ್ನೂ ಇರ್ತೀರಾ? ಇನ್ನೂ ಎಷ್ಟೊತ್ತಂಗೆ ಇರ್ಬೋದು? ಇನ್ನು 1 ತಾಸು ಇಲ್ಲ ಅಂದ್ರೆ ಇರ್ತೀರಾ? ಏನು ಮಾತಾಡಕ್ಕೆ ಅನಿಸುತ್ತೆ ಈಗ? ನನಗಂದ್ರೆ ಆಗಲಿಲ್ಲ, ನಾನು ಕ್ವಿಟ್ ಆಗ್ಬಿಟ್ಟೆ. ಇಷ್ಟೇ ಕಾರ ಅನ್ಸುತ್ತೆ ಅಲ್ಲ ನಿನಗೆ? ಮತ್ತು ಒಲ್ಲೆ ಅಂದಿ ಮುಂಚೆ ತಿನ್ನಕ್ಕಲ್ಲ ಒಲ್ಲೆ ಅಂತಿರಲ್ಲ, ಹೆಂಗೆ ಅನಿಸುತ್ತೆ ಇವಾಗ?
ಧೈರ್ಯ ಮಾಡಿ ಇಳ್ಕೊಂಡವಲ್ಲ. ಓಕೆ